ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಜಿಯೋ ಪಾಲಿಟಿಕ್ಸ್ ಕನ್ನಡ. ನಾನು ನಿಮ್ಮ ಸುಧೀರ್ ಹೆಗಡೆ. ಹೌದು, ಭಾರತದ ಪಕ್ಕದ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾಗೋದರಲ್ಲಿದೆ. ಅಚಾನಕ್ಕಾಗಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಒಬ್ಬರನ್ನೊಬ್ಬರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ರೀಸೆಂಟಾಗಿ ಥೈಲ್ಯಾಂಡ್ ಅಮೆರಿಕದ ಒಪ್ಪಿಗೆ ಮೂಲಕ F-16 ಫೈಟರ್ ಜೆಟ್ಗಳಿಂದ ಕಾಂಬೋಡಿಯಾದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಹಲವಾರು ಮಿಸೈಲ್ಸ್ ಮತ್ತು ರಾಕೆಟ್ಗಳಿಂದ ಪರಸ್ಪರ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಆಲ್ರೆಡಿ ಅನೇಕ ಸಿವಿಲಿಯನ್ಸ್ ಈಗ ಆಲ್ರೆಡಿ ಸಾವನ್ನಪ್ಪಿದ್ದಾರೆ. ಆದರೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆ್ಯಕ್ಚುಲಿ ಇದೊಂದು ಪ್ರಾಕ್ಸಿ ಯುದ್ಧವಾಗಿದೆ. ಯಾಕಂದರೆ ಥೈಲ್ಯಾಂಡ್ಗೆ ಅಮೇರಿಕ ಸಪೋರ್ಟ್ ಮಾಡುತ್ತೆ ಮತ್ತು ಕಾಂಬೋಡಿಯಾಗೆ ಚೀನಾದ ಸಪೋರ್ಟ್ ಇದೆ. ಆದ್ದರಿಂದ ಇದೊಂದು ಪ್ರಾಕ್ಸಿ ಯುದ್ಧವಾಗಿದೆ. ಹಾಗೂ ಈ ಯುದ್ಧಕ್ಕೆ ಕಾರಣ ಮತ್ತು ಪರಸ್ಪರ ರಾಷ್ಟ್ರಗಳ ಕಂಪ್ಯಾರಿಸಮ್ ನೋಡೋದಾದರೆ, ಥೈಲ್ಯಾಂಡ್ಗೆ ಹೋಲಿಸಿದರೆ ಕಾಂಬೋಡಿಯಾ ತುಂಬ ವೀಕ್ ಕಂಟ್ರಿ. ಸೊ ನೀವು ಇಲ್ಲಿ ದೂರದಿಂದ ನೋಡಿರಿ, ಇಲ್ಲಿ ದೂರದಿಂದ ನೋಡಿದರೂ ಕೂಡ ಥೈಲ್ಯಾಂಡ್ ಕಾಂಬೋಡಿಯಾಗಿಂತ ಸೈಜಲ್ಲಿ ಕೂಡ ದೊಡ್ಡದಿದೆ. ಹಾಗೂ ಪಾಪ್ಯುಲೇಷನ್ ನೋಡೋದಾದರೆ ಥೈಲ್ಯಾಂಡ್ 7,18,00,000 ಜನಸಂಖ್ಯೆಯನ್ನು ಹೊಂದಿದೆ. ಹಾಗೂ ಕಾಂಬೋಡಿಯಾ ಕೇವಲ 1,80,00,000 ಜನಸಂಖ್ಯೆಯನ್ನು ಮಾತ್ರ ಹೊಂದಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ, ಎರಡೂ ರಾಷ್ಟ್ರಗಳಲ್ಲಿ 90%ಕಿಂತ ಹೆಚ್ಚು ಜನಸಂಖ್ಯೆ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಸೊ ಆದರೆ ಆ್ಯಕ್ಚುಲಿ ಮೇನ್ ಡಿಫ್ರೆನ್ಸ್ ನೋಡೋದಾದರೆ ಇವೆರಡು ರಾಷ್ಟ್ರಗಳ ಮಧ್ಯೆ GDP. ಹೌದು ಗೆಳೆಯರೆ, ಥೈಲ್ಯಾಂಡ್ನ GDP 514 ಬಿಲಿಯನ್ ಅಷ್ಟಿದ್ದು, ಇದು ಪಾಕಿಸ್ತಾನದ GDPಗಿಂತಲೂ ಹೆಚ್ಚಿದೆ. ಇನ್ನು ಕಾಂಬೋಡಿಯಾ ವಿಷಯಕ್ಕೆ ಬಂದರೆ, ಕಾಂಬೋಡಿಯಾ ಕೇವಲ 46 ಬಿಲಿಯನ್ನಷ್ಟು ಮಾತ್ರ GDPಯನ್ನು ಹೊಂದಿದೆ. ಇನ್ನೊಂದು ತಮಾಷೆ ವಿಷಯ ಏನಪ್ಪ ಅಂತಂದರೆ, ಕಾಂಬೋಡಿಯಾದ ಮಿಲಿಟ್ರಿಗೆ ಪಾಕಿಸ್ತಾನದ ಆರ್ಮಿ ಟ್ರೈನಿಂಗ್ ನೀಡಿರೋದು. ಹೌದು, 2024 ಆರ್ಟಿಕಲ್ ನೀವು ಇಲ್ಲಿ ನೋಡ್ಬೋದು. ಪಾಕಿಸ್ತಾನದ ಆರ್ಮಿ ಕಾಂಬೋಡಿಯಾಗೆ ಮಿಲಿಟ್ರಿ ಟ್ರೈನಿಂಗ್ನ ಆಫರ್ ನೀಡಿರೋದು. ಆಬ್ವಿಯಸ್ಲಿ ಚೀನಾ ಕಾಂಬೋಡಿಯಾಗೆ ಬ್ಯಾಕ್ ಮಾಡ್ತಾ ಇದೆ. ಸೊ ಹಾಗಾಗಿ ಪಾಕಿಸ್ತಾನ ಕೂಡ ಕಾಂಬೋಡಿಯಾಗೆ ಸಪೋರ್ಟ್ ಮಾಡಿರ್ತಿರೋದು. ನೀವು ಇಲ್ಲೊಂದು ವಿಷಯ ಗಮನಿಸಬೇಕು, ಏನಪ್ಪ ಅಂತಂದರೆ, ಚೀನಾ ಮತ್ತು ಪಾಕಿಸ್ತಾನದ ಮಲ್ಟಿ ಆ್ಯಂಗಲ್ ಪಾರ್ಟ್ನರ್ಶಿಪ್. ಚೀನಾ ಥರ್ಡ್ ಕಂಟ್ರಿ ಸಪೋರ್ಟ್ ಮಾಡಿದರೂ ಕೂಡ ಪಾಕಿಸ್ತಾನಲ್ಲಿ ಆ ಕಂಟ್ರಿಗೆ ಸಪೋರ್ಟ್ ಮಾಡ್ತಿರೋದು ನೀವು ಇಲ್ಲಿ ಗಮನಿಸ್ಬೋದು. ಸೊ ಇನ್ನು ವಿಷಯಕ್ಕೆ ಬಂದರೆ, ಈ ಘರ್ಷಣೆಗೆ ಕಾರಣ ಏನಪ್ಪ ಅಂತಂದರೆ, ಇದು ಒಂದು 100 ವರ್ಷಕ್ಕಿಂತಲೂ ಹಳೆಯ ಸಮಸ್ಯೆ. ಅದೇನಂತಂದರೆ, ಒಂದು ಪ್ರಾಚೀನ ಶಿವ ಮಂದಿರ. ಹೌದು ಫ್ರೆಂಡ್ಸ್, ಇದರ ಹೆಸರು ಫ್ರೇ ವಿಯೇರ್ ಅಂತೇಳಿ. ಇದು 11ನೇ ಶತಮಾನದ ಮಂದಿರ ಹಾಗೂ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಸೇರುವಂಥದ್ದು. ಈ ಮಂದಿರ ಪರಸ್ಪರ ಎರಡೂ ರಾಷ್ಟ್ರಗಳ ಗಡಿ ಭಾಗದಲ್ಲಿರುವಂಥದ್ದು. ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಈ ಎರಡೂ ರಾಷ್ಟ್ರಗಳು ಈ ಮಂದಿರ ತಮ್ಮ ಇತಿಹಾಸಕ್ಕೆ ಸೇರಿದ್ದೆಂದು ಕ್ಲೈಮ್ ಮಾಡ್ತಾ ಇದ್ದಾರೆ. ಹಾಗೂ ಇದರ ಮಾಲೀಕತ್ವದ ಕ್ಲೈಮ್ ಈ ವಿಷಯವಾಗಿ 1962ರಲ್ಲಿಯೇ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಕಾಂಬೋಡಿಯಾ ಕೇಸ್ ನೀಡಿರುವಂಥದ್ದು. ಆದರೂ ಇನ್ನೂ ಈ ಸಮಸ್ಯೆ ಪರಿಹಾರವಾಗಿಲ್ಲ. ಆದರೆ ಈಗ ಅಚಾನಕ್ಕಾಗಿ ಏನಾಯ್ತಪ್ಪ ಅಂತಂದರೆ, ಈ ಕಾನ್ಫ್ಲಿಕ್ಟ್ ಹೇಗೆ ಶುರು ಆಯ್ತಪ್ಪ ಅಂತಂದರೆ, ನಾನು ಆಗಲೇ ಹೇಳಿದಾಗೆ ಶಿವ ಮಂದಿರ ಏನು ಹೇಳಿದ್ನಲ್ಲ, ಅದರ ಹತ್ರ ಕಾಂಬೋಡಿಯನ್ ಮಿಲಿಟ್ರಿ ಮತ್ತು ಥೈಲ್ಯಾಂಡ್ನ ಮಿಲಿಟ್ರಿ ಪರಸ್ಪರ ಘರ್ಷಣೆಗೆ ಒಳಗಾಗಿದ್ದು, ಕಾಂಬೋಡಿಯಾದ ಒಬ್ಬ ಸೈನಿಕ ಸಾವನ್ನಪ್ಪಿರ್ತಾನೆ. ಅದಾದ ನಂತರ ಕಾಂಬೋಡಿಯಾ ಥೈಲ್ಯಾಂಡ್ನ ಮೇಲೆ ಲಾಂಚರ್ಸ್ಗಳ ಮೂಲಕ ಅಟ್ಯಾಕ್ ಮಾಡಿರುತ್ತದೆ. ಸೊ ಈಗ ಪರಸ್ಪರ ರಾಷ್ಟ್ರಗಳು ತಮ್ಮ ತಮ್ಮ ಬಾರ್ಡರ್ಗಳನ್ನು ಸೀಲ್ ಮಾಡಿದ್ದಾರೆ ಮತ್ತು ಎರಡೂ ರಾಷ್ಟ್ರಗಳ ರಾಯಭಾರಿಗಳನ್ನು ವಾಪಸ್ ಕರೆಸುವಂಥದ್ದು. ಇನ್ನು ಇಲ್ಲೊಂದು ವಿಷಯ ಗಮನಿಸಬೇಕಾದಂಥ ಅದು ಏನಪ್ಪ ಅಂತಂದರೆ, ನಾನು ಆಗಲೇ ಹೇಳಿದ ರೀತಿ ಇದೊಂದು ಪ್ರಾಕ್ಸಿ ವಾರ್. ಯಾಕಂತಂದರೆ ಥೈಲ್ಯಾಂಡ್ಗೆ ಅಮೇರಿಕದ ಸಪೋರ್ಟ್ ಇದೆ ಮತ್ತು ಕಾಂಬೋಡಿಯಾಗೆ ಚೀನಾದ ಸಪೋರ್ಟ್ ಇದೆ. ಈ ಯುದ್ಧದಲ್ಲಿ ಯಾವ ರಾಷ್ಟ್ರ ಗೆಲ್ಲುತ್ತೆ, ಯಾವ ರಾಷ್ಟ್ರದ ಮೂಲಕ ಅಂದರೆ ಯಾವ ರಾಷ್ಟ್ರ ಪ್ರಭಾವ ಬೀರ್ತಾ ಇದೆಯಲ್ಲ ಎರಡೂ ರಾಷ್ಟ್ರಕ್ಕೆ, ಅಮೇರಿಕ ಮತ್ತು ಚೀನಾ, ಈ ಎರಡೂ ರಾಷ್ಟ್ರಗಳ ಪ್ರಭಾವದಿಂದ ಯಾವ ಕಂಟ್ರಿ ಗೆಲ್ಲುತ್ತೋ ಆ ರಾಷ್ಟ್ರದ ಪ್ರಭಾವ ಈ ಒಂದು ರೀಜನ್ನಲ್ಲಿ ಕಂಡುಬರುವಂಥದ್ದು ಇನ್ಮೇಲೆ ಸಿಗುತ್ತೆ. ಸೊ ಈ ಕಾನ್ಫ್ಲಿಕ್ಟ್ ಫುಲ್ ಫ್ಲೆಡ್ಜ್ ವಾರ್ ಆಗಿ ಡಿಕ್ಲೇರ್ ಆಗುತ್ತೋ ಇಲ್ವೋ ನೋಡೋಣ. ನಾನು ಇದನ್ನು ಕ್ಲೋಸಾಗಿ ಫಾಲೋ ಮಾಡ್ತೀನಿ. ಸೊ ಏನಾದರೂ ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ. ಇನ್ನು ಇದೇ ರೀತಿ ಜಿಯೋ ಪಾಲಿಟಿಕ್ಸ್ ಇವೆಂಟ್ಗಳನ್ನು ತಿಳಿಯಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.